ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 110ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ನೆನ್ನೆಯ ಸಂಚಿಕೆ ಅಂದರೆ 109ನೇ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ತನ್ನ ಬಾಣದ ಪೆಟ್ಟಿನಿಂದ ನೋವಾಗಿದ್ರೂ ಸಹಿತ ಎದ್ದು ಲಕ್ಷ್ಮಣನ ಸ್ಥಿತಿಯನ್ನು ಕಂಡು ಮರುಗುತ್ತಿದ್ದಾರೆ. ಆ ಒಂದು ಮುಂದುವರೆದ ಭಾಗದಲ್ಲಿ ಏನಾಯಿತು ಅನ್ನೋದನ್ನು 110ನೇ ಭಾಗದಲ್ಲಿ ನೋಡೋಣ ಸ್ನೇಹಿತರೆ. ಸುಗ್ರೀವನ ಮಾತಿನಗೆ ಪ್ರತಿಯಾಗಿ ಸುಷೇಣನು ಹೀಗೆಂದನು. ಬಹಳ ಹಿಂದೆ ದೇವದಾನವರ ನಡುವೆ ಒಂದು ಘೋರವಾದ ಯುದ್ಧ ನಡೆದಾಗ ದಾನವರು ತಮ್ಮ ಮಾಯ ಶಕ್ತಿಯಿಂದ ಅನೇಕ ದೇವತೆಗಳನ್ನು ಕೊಂದರು. ಆದರೆ ಮಂತ್ರಗಳನ್ನು ಹಾಗೂ ವಿಶೇಷವಾದ ಗಿಡಮೂಲಿಕೆಯನ್ನು ಉಪಯೋಗಿಸಿದ ಬೃಹಸ್ಪತಿಯು ದೇವತೆಗಳನ್ನೆಲ್ಲರನ್ನೂ ಪುನರ್ಜೀವಿತಗೊಳಿಸಿದರು. ಸಂಜೀವನ ಕರಣಿ ಮತ್ತು ವಿಶಲ್ಯ ಎಂಬ ಬೇರುಗಳ ಪರಿಚಯವಿರುವ ಪನಸ ಮತ್ತು ಸಂಪಾತಿಯರು ಕ್ಷೀರಸಾಗರಕ್ಕೆ ಹೋಗಬೇಕೆಂದು ನಾನು ಸಲಹೆ ನೀಡುತ್ತೇನೆ. ಸ್ವತಃ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟಿರುವ ಸಂಜೀವನ ಕರಣಿಯಿಂದ ಮೃತಗೊಂಡಿರುವವನನ್ನು ಪುನರ್ಜೀವಿತಗೊಳಿಸಬಹುದು. ಹಾಗೆಯೇ ಬಾಣಗಳಿಂದ ಉಂಟಾಗಿರುವ ಗಾಯವನ್ನು ವಿಶಾಲ್ಯವು ಕೂಡಲೇ ವಾಸಿ ಮಾಡುವುದು. ಕ್ಷೀರಸಾಗರದ ಮಧ್ಯೆ ಅಮೃತವನ್ನು ಪಡೆಯಲು ನಡೆದ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಚಂದ್ರದ್ರೋಣ ಪರ್ವತಗಳಲ್ಲಿ ಈ ಗಿಡಮೂಲಿಕೆಗಳು ಸಿಗುತ್ತವೆ. ಆದರೆ ಈ ಪ್ರಯಾಣವು ಅತ್ಯಲ್ಪ ಸಮಯದಲ್ಲೇ ಕ್ರಮಿಸಬಲ್ಲ ಹನುಮಂತನೇ ಈ ಕಾರ್ಯಕ್ಕೆ ಹೋಗುವುದು ಉಚಿತ ಎಂದು ಹೇಳಿದರು. ಸುಷೇಣನು ಮಾತನಾಡುತ್ತಿದ್ದಂತೆಯೇ ಘನವಾದ ಮೋಡಗಳನ್ನು ಮತ್ತು ಮಿಂಚಿನ ರೇಖೆಗಳನ್ನು ತಂದ ಒಂದು ಭೀಕರವಾದ ಗಾಳಿಯು ಬೀಸಲಾರಂಭಿಸಿತು. ಸಮುದ್ರವು ಎತ್ತರವಾಗಿ ಉಬ್ಬುತ್ತಿದ್ದ ಅಲೆಗಳಿಂದ ಉದ್ರೇಕಗೊಂಡಿತ್ತು. ಪರ್ವತಗಳು ನಡುಗಿದವು ಮತ್ತು ಎತ್ತರವಾದ ವೃಕ್ಷಗಳು ಕುಸಿದು ಬಿದ್ದವು. ಎಲ್ಲವೂ ಇದೇಕೆ ಹೀಗಾಗುತ್ತಿದೆ ಎಂದು ವಿಸ್ಮಯಗೊಂಡು ಅತ್ತಿತ್ತ ನೋಡಿದಾಗ ಆ ಗೊಂದಲವೆಲ್ಲವೂ ತಮ್ಮ ಕಡೆಗೆ ಬರುತ್ತಿದ್ದ ಒಂದು ದೊಡ್ಡ ಪಕ್ಷಿಯ ಆರುವಿಕೆಯಿಂದ ಆಗುತ್ತಿರುವುದೆಂದು ಅವರು ತಿಳಿದುಕೊಂಡರು. ಆ ಪಕ್ಷಿಯು ಭಗವಾನ್ ವಿಷ್ಣುವಿನ ವಾಹನವಾದ ಗರುಡರಾಜನಾಗಿದ್ದನು. ಅವನನ್ನು ನೋಡಿದ ತಕ್ಷಣವೇ ರಾಮ ಲಕ್ಷ್ಮಣರನ್ನು ಬಂಧಿಸಿದ್ದ ಸರ್ಪ ಬಾಣಗಳು ಅಲ್ಲಿಂದ ಓಡಿ ಹೋದವು. ಹತ್ತಿರ ಬಂದ ಗರುಡನು ರಾಮ ಲಕ್ಷ್ಮಣರ ಮುಖವನ್ನು ತನ್ನ ಕೈಯಿಂದ ಒರೆಸಿದನು. ಕೇವಲ ಅವನ ಸ್ಪರ್ಶದಿಂದಲೇ ಹೊಳೆಯತೊಡಗಿದ ಅವರ ದೇಹಗಳು ದ್ವಿಗುಣ ಶಕ್ತಿಯಿಂದ ತುಂಬಿದವು. ರಾಮನನ್ನು ಎತ್ತಿಕೊಂಡ ಗರುಡನು ಅವನನ್ನು ಪ್ರೀತಿಯಿಂದ ಆಲಿಂಗಿಸಿದಾಗ ಬಹಳ ಸಂತೋಷಗೊಂಡ ರಾಮನು, ನಾವಿಬ್ಬರೂ ನಿನಗೆ ಎಂದೆಂದಿಗೂ ಚಿರಋಣಿಗಳಾಗಿರುತ್ತೇವೆ. ನಾವು ಅರ್ಹರೆಂದು ನೀನು ಭಾವಿಸಿದರೆ ನಿನ್ನ ಗುರುತನ್ನು ದಯವಿಟ್ಟು ಬಹಿರಂಗಪಡಿಸು ಎಂದರು. ಆಗ ಆ ಬೃಹತ್ ಪಕ್ಷಿಯು ಉತ್ತರಿಸಿತು, ನಾನು ವಿನತಸುತನಾದ ಗರುಡ. ನಾನು ನಿನ್ನ ಸನಾತನ ಸೇವಕ. ಇಂದ್ರನ ಮುಖಂಡತ್ವದಲ್ಲಿರುವ ಯಾವ ದೇವತೆಗೂ ನಿನ್ನನ್ನು ಇಂದ್ರಜಿತುವಿನ ಸರ್ಪಬಾಣಗಳ ಬಂಧನದಿಂದ ಮುಕ್ತಿಗೊಳಿಸಲಾಗುತ್ತಿರಲಿಲ್ಲ. ಈ ಸರ್ಪಗಳು ಕದ್ರುವಿನ ಮಕ್ಕಳು. ಬ್ರಹ್ಮದೇವನಿಂದ ಪಡೆದ ಮಾಯಾ ಶಕ್ತಿಯನ್ನು ಉಪಯೋಗಿಸಿದ ಇಂದ್ರಜಿತುವು ಅವರನ್ನು ಬಾಣಗಳಾಗಿ ಪರಿವರ್ತಿಸಿದನು. ಸರ್ಪಗಳು ನನ್ನ ನೈಜ ಆಹಾರವಾದ್ದರಿಂದ ಮತ್ತು ಅವರಿಗೆ ನನ್ನ ಹೆದರಿಕೆ ಇರುವುದರಿಂದ ನಾನು ಅವರನ್ನು ಇಲ್ಲಿಂದ ಓಡಿಸಲು ಬಂದೆ. ನನ್ನ ಪ್ರಿಯ ಒಡೆಯನೇ, ರಾಕ್ಷಸರೊಡನೆ ಯುದ್ಧ ಮಾಡುವಾಗ ನೀನು ಬಹಳ ಜಾಗರೂಕನಾಗಿರಬೇಕು. ಅವರು ಬಹಳ ಕಪಟಿಗಳಾಗಿದ್ದರೆ ನಿನ್ನಂತಹ ಶೂರರು ಸದಾ ನೇರ ನಡತೆಯುಳ್ಳವರಾಗಿರುತ್ತಾರೆ. ಆಯಿತು, ಈಗ ನಾನು ಹೊರಡುತ್ತೇನೆ. ಹೊರಡುವ ಮುನ್ನ ನೀನು ವಿಜಯಿಯಾಗುವೆ ಮತ್ತು ನಿನ್ನ ಅಕ್ಕರಿಯ ಸೀತೆಯನ್ನು ಮರಳಿ ಪಡೆಯುವೆ ಎಂದು ನಾನು ಆಶ್ವಾಸನೆ ನೀಡುತ್ತೇನೆ. ನಂತರ ರಾಮನಿಗೆ ಪ್ರದಕ್ಷಿಣೆ ಬಂದ ಗರುಡನು ಅವನನ್ನು ಪುನಃ ಆಲಿಂಗಿಸಿ ಆಕಾಶಕ್ಕೆ ಹಾರಿದನು. ರಾಮ ಲಕ್ಷ್ಮಣರು ತಮ್ಮ ಗಾಯಗಳಿಂದ ಚೇತರಿಸಿಕೊಂಡಿರುವುದನ್ನು ಕಂಡ ವಾನರರೆಲ್ಲರೂ ಸಂತೋಷದಿಂದ ಕುಣಿದಾಡಿದರು. ಉಲ್ಲಾಸಗೊಂಡು ಬೇರಿಗಳನ್ನು ಬಾರಿಸಿ ಬಾಲಗಳನ್ನು ಜಾಡಿಸಿ ಸಿಂಹಗಳಂತೆ ಗರ್ಜಿಸಿ ಒಂದು ಮಹಾ ಗೊಂದಲವನ್ನೇ ಉಂಟು ಮಾಡಿದ ಅವರು ಮರಗಳನ್ನು ಮತ್ತು ದೊಡ್ಡ ಬಂಡೆಗಳನ್ನು ತೆಗೆದುಕೊಂಡು ಯುದ್ಧವನ್ನು ಮುಂದುವರೆಸಲು ಮತ್ತೆ ಸಿದ್ಧರಾದರು. ಸ್ನೇಹಿತರೆ, ರಾಮಾಯಣದ 110ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.